ಯಾವ್ಯಾವ ಕಾರಣಗಳಿಂದ ಏನೋ ಚಟ್ನಿ ಆಗಿರ್ಬೋದು. ಆದ್ರೆ ಪಕ್ಷ ನರೇಂದ್ರ ಮೋದಿಯವರು, ನಮ್ಮ BJP ಕಾರ್ಯಕರ್ತರು ಮತ್ತು ಹಿಂದೂ ಸಮಾಜದ ರಕ್ಷಣೆ ಆಗಬೇಕು. ಮೋದಿಯವರ ನೇತೃತ್ವದಲ್ಲಿ BJP ಇಡೀ ಜಗತ್ತಿನಲ್ಲೇ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಮತ್ತು ನಾವೆಲ್ಲ BJPಯಿಂದ ಉಚ್ಚಾಟನೆ ಆದ್ರೂ ಸಹಿತ ನಾವೆಲ್ಲ ಆತ್ಮೀಯರೇ ಇದೀವಿ. ಎಲ್ಲರೂ ಕೂಡ BJP ಎಲ್ಲ ನಾಯಕರು ಕೂಡ ನಮ್ದು ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತೊಗೋಬೇಕು ಅನ್ನೋ ನಾನು ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ. ಅದು ಯಾವುದಾದ್ರು ಕಾರಣದಿಂದ ಆಗಿರ್ಬೋದು. ಅದ್ರ ಸಲುವಾಗಿ ನಾನು ಪಕ್ಷ ವಿರೋಧ ಮಾಡೋದು ಅಥವಾ ಏನೋ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಸ್ವಭಾವ ನಮ್ದಲ್ಲ. ನಮ್ದೇನಿದ್ರು ಹಿಂದುತ್ವ ಪರವಾಗಿ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಒಂದು ಕೇವಲ ಮುಸ್ಲಿಮರ ಪರವಾಗಿರುವ ಸರ್ಕಾರ. ನೀವು ನೋಡ್ರಿ, ಅವ್ರ ಬಜೆಟ್ ನೋಡಿಬಿಟ್ರೆ ಯಾವ ಸಮಾಜಕ್ಕೂ ಏನೋ ನ್ಯಾಯ ಇಲ್ಲ. ಹಿಂದುಳಿದ ಸಮಾಜಕ್ಕಿಲ್ಲ, ದಲಿತ ಸಮಾಜಕ್ಕಿಲ್ಲ, ಉಳಿದ ಲಿಂಗಾಯತರು, ಮರಾಠ, ಕ್ಷತ್ರಿಯ, ಬ್ರಾಹ್ಮಣರು ಎಲ್ಲ ಸಮಾಜಗಳಿಗೂ ಯಾವುದೇ ನ್ಯಾಯ ಈ ಸರ್ಕಾರದಿಂದ ಸಿದ್ದರಾಮಯ್ಯನವ್ರು ಸಿಕ್ಕಿಲ್ಲ. ಇವತ್ತು ಸಮಾಜ ಜಾಗೃತ ಆಗಿದೆ. ಎಲ್ಲ ಸಮಾಜಗಳಿಗೆ ಅವರ ಪರವಾಗಿ ಧ್ವನಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಬಾಗಲಕೋಟೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಚರಂತಿ ಮಠರು ಮತ್ತು ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ ಆರ್ಥಿಕವಾಗಿ ಸಹಾಯ ಮಾಡ್ಯಾರೆ, ನೈತಿಕ ಬೆಂಬಲ ಕೊಟ್ಟಾರೆ. ಮತ್ತು ನಾವು ಒಂದು ಮನುಷ್ಯ ಅಂದಮೇಲೆ ಯಾರೇ ಒಂದು ನಮ್ಮ ಹಿರಿಯರು ಹೇಳ್ತಾರೆ, ಒಬ್ಬನೇ ಯಾವ್ರೆ ಕಾಲನ ಮುಳ್ಳ ತೆಗೆದಂದ್ರೆ ಅದೇ ದೊಡ್ಡ ಉಪಕಾರ ಅಂತ. ಹಂಗೆ ಮಾಡಿದಾಗ ನಾವು ಮೋಸ ಮಾಡೋದು, ಅವ್ರಿಗೆ ಕೆಟ್ಟ ಮಾಡೋದು, ವಿರೋಧ ಮಾಡೋದು ಅದು ಮನುಷ್ಯನ ಗುಣಲಕ್ಷಣ ಅಲ್ಲ. ಅದಕ್ಕೆ ನಾನು ಯಾರೇ ಏನೇ ಕಾಂಗ್ರೆಸ್ನವ್ರು ಏನು ಬೇಕಾದ ಹೇಳಿ, ನೀವು ಖರೆ ಅಂದ್ರೆ ಕಾಂಗ್ರೆಸ್ ಮಾಡಬೇಕು, ನಿಮ್ಗೆ ಸ್ವಾಭಿಮಾನ ಇದ್ರೆ, ಇವ್ರ ಸ್ವಾಭಿಮಾನ, ಇವ್ರದ್ದು ಮರ್ಯಾದೆ, ಮರ್ಯಾದೆ ಎಲ್ಲ ನನಗೂ ಗುರ್ತೈತಿ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಸ್ವಾಭಿಮಾನ, ನನ್ನ ಪಕ್ಷ, ನನ್ನ ಹಿಂದೂ ಸಮಾಜದೊಳಗೆ ಇರ್ತದೆ. ನೋಡ್ರಿ, ಜನ ನಾ ಒಂದು ಉದಾಹರಣೆ ಕೇಳಿದ್ದೆ. ಜಯಲಲಿತಾ ಅದು ಆ ಮತಕ್ಷೇತ್ರದಾಗ ಎಷ್ಟೋ ಸಾವಿರ ಕೋಟಿ ರೂಪಾಯಿ ಕೆಲಸ ಮಾಡಿದ್ರು. ಜನ ಸೋಲ್ಸಿಬಿಟ್ರು. ಸಿದ್ದರಾಮಯ್ಯನವ್ರು ಸೋಲ್ಸಲ್ಲೇನ್ರಿ? ಬದಾಮಿಗೆ ಬಂದು ನಿಂದ್ರ ಪರಿಸ್ಥಿತಿ ಯಾಕೆ ಬಂತು? ಅಲ್ಲಿ ಬಿಟ್ಟು ಎಷ್ಟು ಮಂದಿಗೆ ಇಂದಿರಾ ಗಾಂಧಿದು ಏನಾಯ್ತು ಈ ದೇಶನಾಗ? ರಾಯಬರೇಲಿ ಎಂದೂ ಸೋಲ್ತಿದ್ದಿಲ್ಲ. ಒಬ್ಬ JP ಯಾರು ನಾರಾಯಣ, ಏನೋ ಇದ್ರು ದಾಡಿ, ರಾಜನಾರಾಯಣ, ಒಬ್ಬ ಸುಮ್ಮ ಅಲ್ತು ಪಲ್ತು ಮಂಚ ಸೋಲ್ಸದ. ಈಗ ಹಂಗೆ ಇಲ್ರಿ, ಜನ ಭಾಳ ಜಾಗೃತ ಅದಾರ. ನಾವು ತಿಳ್ಕೊಂಡಿವಿ. ರೊಕ್ಕ ತಗೋತಾರ, ನಿರ್ಣಯ ಮಾಡೋದು ಅವ್ರ ಕೈಗೆ ಐತ್ರಿ. ಈ ಬಿಜಾಪುರನಾಗ ನನಗೆ ಎಷ್ಟು ರೊಕ್ಕ ಬಂದಿಲ್ಲ, ನಾನು ಸೋಲ್ಸ್ಬೇಕಂತೇಳಿ ತೊಗೊಂಡ್ರು, ಚೈನಿ ಹೊಡೆದ್ರು, ನನಗೆ ಓಟ್ ಹಾಕಿದ್ರು, MLA ಅದೇ. ಅವ್ರು ರೊಕ್ಕ ಕೊಟ್ಟಿದ್ದು ಪಾಪ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.